ಭಾರತ ಹಾಗೂ ಪಾಕಿಸ್ತಾನ ನಡುವಿನ ರಣಕಹಳೆ ಇಡೀ ವಿಶ್ವದಲ್ಲೇ ಮೊಳಗಿದೆ. ಕಳೆದ 2 ದಿನಗಳಿಂದ ಪಾಕಿಸ್ತಾನವನ್ನ ಮಣ್ಣು ಮುಕ್ಕಿಸುತ್ತಿರುವ ಭಾರತದ ಪರಾಕ್ರಮವನ್ನ ಕಂಡು ದಿಗ್ಗಜ ರಾಷ್ಟ್ರಗಳೆಲ್ಲ ದಿಗ್ಭ್ರಮೆಗೊಂಡಿವೆ. ಭಾರತ ಇಷ್ಟು ಕಾಲ ತನ್ನ ಬತ್ತಳಿಕೆಯಲ್ಲಿಟ್ಟಿದ್ದ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗಿಟ್ಟು ಪಾಕಿಸ್ತಾನದ ವಿರುದ್ಧ ರೌದ್ರಾವತಾರ ತೋರಿಸುತ್ತಿದೆ. S-400 ಆಕಾಶ್ ಮಿಸೈಲ್ಗಳಂತಹ ಅಸ್ತ್ರಗಳಿಗೆ ಪಾಕಿಸ್ತಾನದ ಇಡೀ ರಕ್ಷಣಾ ವ್ಯವಸ್ಥೆಯೇ ತಂಡ ಹೊಡೆದಿದೆ. ಆದರೆ ಎಲ್ಲರ ಗಮನ ಸೆಳೆದಿದ್ದು ಮಾತ್ರ ಕರ್ನಾಟಕದ ಕಾರವಾರದಿಂದ ಕರಾಚಿಗೆ ಹೋದ INS ವಿಕ್ರಾಂತ್. ಪಾಪಿ ನೆಲದಲ್ಲಿ ಈ ಯುದ್ಧ ನೌಕೆ ಮಾಡಿದ ಆರ್ಭಟಕ್ಕೆ ಪಾಕಿಸ್ತಾನದಿಂದ ಮುಕ್ತಿ ಪಡೆದು ಹೊಸದೊಂದು ದೇಶವೇ ಉಗಮವಾಗುವ ಸಾಧ್ಯತೆ ಇದೆ. ಅದು ಹೇಗೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಂಗ್ಲಾದಂತೆ ಬಲೂಚಿಸ್ತಾನಕ್ಕೂ ಪಾಕ್ನಿಂದ ಮುಕ್ತಿ. 1971ರ ಬಳಿಕ INS ರಣಾರ್ಭಟ. ಅದು 1971ರ ಸಮಯ. ಸುಳಿವು ಕೊಡದೆ ಭಾರತದ ಮೇಲೆ ದಾಳಿ ಮಾಡಿದ್ದ ಪಾಕಿಸ್ತಾನದ ಹೆಡೆಮುರಿ ಕಟ್ಟಲು ಭಾರತದ 3 ಸೇನೆಗಳು ಭಯಾನಕ ಯುದ್ಧ ಮಾಡಿದ್ವು. ಅದರಲ್ಲಿ INS ವಿಕ್ರಾಂತನ ರುದ್ರ ತಾಂಡವಕ್ಕೆ ಇಡೀ ಶತ್ರುಪಡೆ ನೆಲ ಕಚ್ಚಿತ್ತು. ಪಾಕಿಸ್ತಾನದ ನೌಕಾಪಡೆಗಳನ್ನು ಧ್ವಂಸ ಮಾಡಿತ್ತು. ಇದೀಗ ಮತ್ತೆ ವಿಕ್ರಾಂತ್ ಪಾಪಿ ನೆಲದಲ್ಲಿ ಅಬ್ಬರಿಸಿದ್ದಾನೆ. ಆಪರೇಷನ್ ಸಿಂಧೂರ್ ಉಗ್ರರ ಸಲುವಾಗಿ ಮಾತ್ರ ನಡೆಸಿದ್ರು ಪಾಕಿಸ್ತಾನ ಕಾಲು ಕೆರೆದುಕೊಂಡು ಯುದ್ಧಕ್ಕೆ ನಿಂತ ಪರಿಣಾಮ ಈ ಯುದ್ಧ ನೌಕೆ ಕರಾಚಿಯ ಬಂದರನ್ನೇ ಧ್ವಂಸ ಮಾಡಿದೆ ಅಂತ ಹೇಳಲಾಗ್ತಿದೆ. INS ವಿಕ್ರಾಂತನ ಶೌರ್ಯ ಕಂಡು ಪಾಕಿಸ್ತಾನದ ನೌಕಾಪಡೆ ನೆಲಕಚ್ಚಿದೆ. 1971ರ ಯುದ್ಧದಲ್ಲಿ ಭಾರತ ಪಾಕಿಸ್ತಾನವನ್ನು ಚಿಂದಿ ಉಡಾಯಿಸಿತ್ತು. ಆ ಯುದ್ಧದಲ್ಲಿ INS ವಿಕ್ರಾಂತನ ಪಾತ್ರ ಬಹಳ ಮಹತ್ವವಾಗಿತ್ತು. ಅದೇ ಯುದ್ಧದ ಬಳಿಕವೇ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಮುಕ್ತಿ ಪಡೆದು ಸ್ವತಂತ್ರ ದೇಶವಾಯಿತು. ಇದೀಗ ಮತ್ತೆ ಕರಾಚಿಯಲ್ಲಿ ವಿಕ್ರಾಂತನ ಶಕ್ತಿ ಪ್ರದರ್ಶನದಿಂದ ಬಲೂಚಿಸ್ತಾನ ಹೊಸ ದೇಶವಾಗಿ ಉಗಮವಾಗಲಿದೆ ಅನ್ನೋ ಚರ್ಚೆಗಳು ಎಲ್ಲೆಡೆ ಹರಿದಾಡ್ತಿವೆ. ಭಾರತ ಪಾಕಿಸ್ತಾನದ ದಶ ದಿಕ್ಕುಗಳಿಂದಲೂ ಆವರಿಸಿ ಅಟ್ಯಾಕ್ ಮಾಡಿರುವ ಕಾರಣ ಪಾಕಿಸ್ತಾನಕ್ಕೆ ನೆಲೆಯೇ ಇಲ್ಲದಂತಾಗಿದೆ. ಹೀಗಿರುವಾಗಲೇ ಪಾಕಿಸ್ತಾನದಿಂದ ಮುಕ್ತಿಯ ಆಸೆ ಬಯಸಿದ್ದ ಬಲೂಚಿಸ್ತಾನಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಹೌದು, ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಒಂದು ಪ್ರಮುಖ ಪ್ರಾಂತ್ಯ. ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯವಾಗಿ ಪಾಕಿಸ್ತಾನದಿಂದ ಮುಕ್ತಿ ಪಡೆದು ಸ್ವತಂತ್ರವಾಗುವ ಕನಸು ಬಲೂಚಿಸ್ತಾನಕ್ಕೆ ಬಹು ಕಾಲದಿಂದ ಇದೆ ಎನ್ನಲಾಗಿದೆ. ಜೊತೆಗೆ ಬಲೂಚಿಸ್ತಾನದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಪಾಕಿಸ್ತಾನ ಅವಲಂಬಿಸಿರೋದು ಹೌದು. ಬಲೂಚಿಸ್ತಾನದಲ್ಲಿ ಜನಸಂಖ್ಯೆ ಕಡಿಮೆ ಇದ್ದರೂ ಸಹ ಪಾಕಿಸ್ತಾನಕ್ಕೆ ಇದರಿಂದ ಸಾಕಷ್ಟು ಲಾಭಗಳಿವೆ. ಆದರೆ ಬಲೂಚಿಸ್ತಾನ ಮಾತ್ರ ಪಾಕಿಸ್ತಾನ ರಾಜಕೀಯವಾಗಿ, ಪ್ರಾದೇಶಿಕವಾಗಿ ಹಾಗೂ ಅಭಿವೃದ್ಧಿ ವಿಚಾರದಲ್ಲಿ ತನ್ನನ್ನು ಕಡೆಗಣಿಸುತ್ತಿದೆ. ಹಾಗಾಗಿ ಅದರಿಂದ ಮುಕ್ತಿ ಬೇಕು ಅಂತ ಹಾತೊರೆಯುತ್ತಿದೆ. ಹೀಗಾಗಿ ಆಪರೇಷನ್ ಸಿಂಧೂರ್ ಹೊತ್ತಲ್ಲೇ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೇನೆ ಮೇಲೆ ಅಟ್ಯಾಕ್ ಮಾಡಿದೆ. ಸಾಕಷ್ಟು ಸೈನಿಕರನ್ನು ಕೊಂದಿದೆ ಎನ್ನಲಾಗಿದೆ. ಅತ್ತ ಭಾರತ, ಇತ್ತ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ದಾಳಿ ನಡೆಸಿರುವ ಪರಿಣಾಮ ಪಾಕಿಸ್ತಾನಕ್ಕೆ ಉಸಿರುಗಟ್ಟಿದೆ. ಆರ್ಥಿಕವಾಗಿಯೂ ಕುಗ್ಗಿ ಹೋಗಿರುವ ಪಾಕಿಸ್ತಾನ ಬಲೂಚಿಸ್ತಾನವನ್ನು ಈ ಸಮಯದಲ್ಲಿ ಎದುರಿಸೋದು ಕಷ್ಟ. ಹೀಗಾಗಿ ಇಡೀ ಬಲೂಚಿಸ್ತಾನವೇ ಮುಕ್ತಿಗಾಗಿ ತಿರುಗಿ ಬಿದ್ದರೆ ಪಾಕ್ಗೆ ಅದನ್ನು ಸ್ವತಂತ್ರಗೊಳಿಸೋ ನಿರ್ಧಾರ ಬಿಟ್ಟು ಬೇರೆ ಯಾವುದೇ ಅವಕಾಶ ಇರೋದಿಲ್ಲ ಅಂತ ವಿಶ್ಲೇಷಿಸಲಾಗ್ತಿದೆ. ಇದರ ಜೊತೆಗೆ ಪಾಕಿಸ್ತಾನದ ವಿರುದ್ಧ ಬಲೂಚಿಸ್ತಾನ ಸ್ವಾತಂತ್ರ್ಯ ಘೋಷಿಸಿದ್ದು ಭಾರತದ ಬೆಂಬಲ ಕೋರಿದೆ. ಬಲೂಚಿಸ್ತಾನವನ್ನು ಹೊಸ ದೇಶ ಮಾಡುವಂತೆ ವಿಶ್ವಸಂಸ್ಥೆಗೆ ಪತ್ರ ಬರೆದಿದೆ. ಸದ್ಯ ಎಲ್ಲರ ಚಿತ್ತ INS ವಿಕ್ರಾಂತನ ಮೇಲಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.